ಆಪರೇಷನ್ ಅಲಮೇಲಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಯು ಟರ್ನ್ ಇಂಗ್ಲಿಷ್ ಟೀಚರ್, ರಾಂಗ್ ಟರ್ನ್ ಲೋಕಲ್ ಹುಡುಗ. ಸಿಂಪಲ್ ಸ್ಟೋರಿ, ಸಿಕ್ಕಾಪಟ್ಟೆ ಮಜಾ. ಸ್ವಲ್ಪ ಟ್ವಿಸ್ಟ್, ಸ್ವಲ್ಪ ಸ್ಟ್ರಿಕ್ಟ್, ಸಖತ್ ಥ್ರಿಲ್. ಈ ವಾರ ನಿಮ್ಮ ಮುಂದೆ ಅಲಮೇಲಮ್ಮನ ಆಪರೇಷನ್. ಇದೇ ಹೊತ್ತಿನ ವಿಶೇಷ ಆಪರೇಷನ್ ಅಲಮೇಲಮ್ಮ. ಆಪರೇಷನ್ ಅಲಮೇಲಮ್ಮ ಸಿಂಪಲ್ ಸುನಿ ಈ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಸಿನಿಮಾ. ಟೀಸರ್ ಮತ್ತು ಟ್ರೇಲರ್ ಇಂದಲೇ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಹೊಸ ನಿರೀಕ್ಷೆ ಹುಟ್ಟಿಸಿರೋ ಈ ಸಿನಿಮಾ ಈ ವಾರ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಎಲ್ಲ ಆಂಗಲಿಂದಲೂ ಡಿಫ್ರೆಂಟ್ ಆಗಿ ಗಮನ ಸೆಳೆತಿರೋ ಆಪರೇಷನ್ ಅಲಮೇಲಮ್ಮ ಟೀಮ್ ತಮ್ಮ ಚಿತ್ರದ ಸ್ಪೆಷಾಲಿಟೀಸ್ಗಳ ಬಗ್ಗೆ ಹೇಳಿರೋ ಸ್ಪೆಷಲ್ ವಿಚಾರಗಳು ಹೀಗಿವೆ, ನೀವೇ ನೋಡಿ. ನನಗೆ ಬ್ರಾಂಡೆಡ್ ಐಟಮ್ಗಳಂದ್ರೆ ತುಂಬಾ ಆಸೆ ಸರ್. ಸ್ಟೋರಿ ಮಾತ್ರ ಅಲ್ಲ, ಅಂದರೆ ಎಲ್ಲ ಜನರು ಟಚ್ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಒಬ್ಬ ಡೈರೆಕ್ಟ್ರಿಗೆ. ಸೊ ನನಗೂ ಅದೇ ರೀತಿ ಎಲ್ಲ ರೀತಿ ಇತ್ತು. ಬಹುಪರಕ್ಕೆ ಒಂದು ಪ್ರಯತ್ನ ಮಾಡಿದ್ದೆ. ಸೊ ಅದಾದ್ಮೇಲೆ ಮತ್ತೆ ಸಿಂಪಲಾಗಿ ನಾನು ಲವ್ ಸ್ಟೋರಿ ಮಾಡಿದೆ. ಸೊ ಈಗ ಬೇರೆ ರೀತಿ ಜನರ ಮುಟ್ಟೋಣ ಅಂದಾಗ ಒಂದು ಥ್ರಿಲ್ಲರ್ ಎಲಿಮೆಂಟೆಡ್, ಸ್ವಲ್ಪ ಹ್ಯೂಮರ್ ಟಚ್ ಇರೋ ಒಂದು ಥ್ರಿಲ್ಲರ್ ಎಲಿಮೆಂಟ್ ಮಾಡೋಣ ಅಂತ ಅನಿಸ್ತು. ಸೊ ಆಗ ಈ ಕತೆ ರೂಪರೇಷೆಗಳು. ನೋಡು ಪರ್ಮಿ ಸರ್. ಪರ್ಮಿ PURMY. ಯು ಸೆ PUMMY, ದಟ್ ಇಸ್ ಡಾಗ್. ನನಗೆ ಯಾವಾಗಲೂ ಐ ಥಿಂಕ್ ಸ್ಟೋರಿ ತುಂಬ ಫಸ್ಟ್ ಪ್ರಯಾರಿಟಿ, ಅದಾದ ನಂತರ ನನ್ನ ಕ್ಯಾರೆಕ್ಟರು. ಸೊ ಫಸ್ಟ್ ಆ್ಯಕ್ಚುಲಿ ಕಥೆ ಕೇಳಿದ ನಂತರ ನನಗೆ ಐ ವಾಸ್ ವೆರಿ ಕಿಕ್ಡ್ ಅಬೌಟ್ ಇಟ್. ಆಸ್ ಇನ್ ಡೆಫಿನೆಟ್ಲಿ ಈ ಕಥೆ ವರ್ಕ್ ಆಗುತ್ತೆ ಜನರಿಗೆ ಹೇಳಿದ್ರು ಅನ್ನೋದು ಒಂದು ಥಾಟ್ ಇತ್ತು. ಆ್ಯಂಡ್ ಸುನಿ ಸರ್ ಅದು ಹೇಳಾದ ನಂತರ ನನಗೆ ಹೀಗೆ ತರಕಾರಿ ಹರಾಜು ಹಾಕೋ ಒಂದು ಇದು ಅಂತ ಹೇಳಿದ್ರು ನನಗೆ. ಹಂಗೆ ಹೇಳ್ತಿರಂಗೆ ಆ್ಯಕ್ಚುಲಿ ನಾನು ತುಂಬ ಎಕ್ಸೈಟ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಆ ಥರದ್ದು ಒಂದು ವರ್ಲ್ಡ್ ಇದೆ ಅನ್ನೋದು ನಾನು ನೋಡೇ ಇರಲಿಲ್ಲ ನಾನು. ನನಗೆ ಸುನಿ ಸರ್ ಅವ್ರ ಹಿಸ್ಟ್ರಿ ಗೊತ್ತಲ್ಲ, ಬಿಕಾಸ್ ಅವ್ರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಗಿರಲಿ ಆ್ಯಂಡ್ ಉಳಿದವರು ಕಣ್ಣಂತೆ ಇವೆಲ್ಲ ಇಂಥ ಒಳ್ಳೆ ಪ್ರಾಜೆಕ್ಟ್ಸಲ್ಲಿ ಅವ್ರು ಭಾಗ ಆಗಿದ್ರು. ಸೊ ನಂಗೆ ಒಂದು ಮಟ್ಟಕ್ಕೆ ನಂಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಈ ಫಿಲ್ಮ್ ನಡೆಯುತ್ತೆ, ಈ ಫಿಲ್ಮ್ ಚೆನ್ನಾಗಿ ಬರುತ್ತೆ, ಮತ್ತು ಈ ಫಿಲ್ಮ್ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಒಂದು ಫೀಲಿಂಗ್ ಇತ್ತು. ಮತ್ತು ರಿಷಿ ಅವ್ರನ್ನ ಕೂಡ ಮೀಟ್ ಮಾಡಿದಾಗ ಐ ಗಾಟ್ ದಿಸ್ ಲೈಕ್ ಒಂದು ಗುಡ್ ಫೀಲಿಂಗ್ ಬಂತು, ಒಂದು ಗುಡ್ ವೈಬ್. ಸೊ ಎಸ್. ಈ ಕತೆ ಬರೆದಾಗ ಸೊ ಒಬ್ಬ ಅಮಾಯಕ ಅನಿಸ್ಬೇಕು, ನೋಡಿದ್ರೆ ಅವ್ನು ಪಾಪಚಿ ಅನಿಸ್ಬೇಕು, ಆ ರೀತಿ ಇರಬೇಕಾಯ್ತು. ಸೊ ಯಾರಿಗೂ ಜನಕ್ಕೆ ಅಷ್ಟಾಗಿ ಗೊತ್ತಿಲ್ಲದಿರೋ ಫೇಸ್ ಬೇಕಾಗಿತ್ತು. ಸೊ ರಿಷಿ ಅವರು ಬಿಗ್ ಸ್ಕ್ರೀನಲ್ಲಿ ಹೆಚ್ಚಿಗೆ ಕಾಣಿಸ್ಕೊಂಡಿದ್ರು. ಸೊ ಹಾಗಾಗಿ ಅವರು ಈ ಪಾತ್ರಕ್ಕೆ ಸರಿ ಅನಿಸಿ ನಾನು ಆಯ್ಕೆ ಮಾಡಿದೆ. ಅಂದರೆ ಎರಡು ರೀತಿ ಶೇಡ್ಸ್ ಇತ್ತು. ಒಂದು ಅಮಾಯಕ ಪಾಪಚಿ ಅನಿಸ್ಬೇಕಾಯ್ತು, ಇನ್ನೊಂದು ಅವ್ರ ಕ್ಯಾರೆಕ್ಟರ್ ಇದಿರಲ್ಲ ತರಕಾರಿಲಿ ಹರಾಜು ಹಾಕೋ ಅಂಥದ್ದು, ಮತ್ತು ಒಬ್ಬ ತುಂಬ ಲೋ ಲೆವೆಲ್ ಹುಡುಗ, ತುಂಬ ಅಫಿಷಿಯಲ್ ಆಗಿ ಆ್ಯಕ್ಟ್ ಮಾಡೋ ಅಂಥವನು. ಸೊ ಬ್ರ್ಯಾಂಡೆಡ್ ಫ್ರೀಕ್ ಇರುತ್ತೆ, ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿರಲ್ಲ, ಇಂಗ್ಲೀಷ್ ಅಷ್ಟು ಗೊತ್ತಿಲ್ಲದಿದ್ರು ಎಲ್ಲರ ಹತ್ರ ಸ್ಕೋಪ್ ತೊಗೊಳ್ಳೋದು, ನನಗೆ ಇಂಗ್ಲೀಷ್ ಬರುತ್ತೆ ಅನ್ನೋದು. ಸೊ ಈ ರೀತಿ ವಿಚಾರಗಳೆಲ್ಲ ರಿಷಿ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾನೆ ಅಂತ ಅನಿಸ್ತು. ಸೊ ಅದಾದಮೇಲೆ ಅವ್ರ ಜೊತೆ ಮಾತುಕತೆಯಲ್ಲಿ ಸೊ ಅವ್ರು ಓಕೆ. ವಾಟ್ ಎವರ್ ಐ ಮಿಸ್ಟರ್ ಪರಮೇಶ್ ಸಪ್ಲೈ ಸರ್. ಚೆನ್ನಾಗಿರೋ ಹುಡುಗಿರು ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ? ಹಾಗೇನಿಲ್ಲಪ್ಪ, ಎಂಥರ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ ನಾವು. ಕೆಲವೊಂದು ಕಡೆ ಸುನಿ ಅವರು ಬರೆದ್ರೆ ಒಂದು ಲವ್ ಸ್ಟೋರಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗುತ್ತೆ ಸುನಿ ಸರ್ ಬರೆಯುವಂಥ ಒಂದು ರೈಟಿಂಗಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಇಮೋಷನ್ಸ್ಗಳನ್ನ ತುಂಬ ಚೆನ್ನಾಗಿ ಆಟಾಡ್ತಾರೆ ಅವರು. ಇದು ದೋ ಥ್ರಿಲ್ಲರ್ ಅಂತ ಶುರು ಮಾಡಿದ್ರು ಕೂಡ ಇಟ್ಸ್ ಅ ಕಂಪ್ಲೀಟ್ ಫಿಲ್ಮ್ ಫ್ಯಾಮಿಲಿ ಪ್ಯಾಕೇಜ್. ಅದು ಸುನಿ ಸರ್ ಅವ್ರದ್ದೊಂದು ಛಾಪ್ ಅಂತ ಹೇಳ್ಬೋದು. ಸೊ ಹಾಗೆ ಇರೋದ್ರಿಂದ ಐ ಥಿಂಕ್ ಇದು ಎಕ್ಸ್ಪೆರಿಮೆಂಟಲ್ ಅಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆ ಅವ್ರು ಕೊಟ್ಟಾಗಿಲ್ಲ ಟೀಚರ್ ಅವ್ರು ಹೇಗಂದರೆ ಮಿಡಲ್ ಕ್ಲಾಸ್ ಹುಡುಗಿ, ಮತ್ತು ಮನೆಯಲ್ಲಿ ಬರೀ ಅವಳು ಮತ್ತು ಅವ್ರ ಅಮ್ಮ. ಸೊ ಆ್ಯಂಡ್ ಅಮ್ಮಂಗೆ ಅಷ್ಟು ಹುಷಾರಿಲ್ಲ. ಸೊ ಅಮ್ಮನ ರೆಸ್ಪಾನ್ಸಿಬಿಲಿಟಿ ಅನನ್ಯ ಮೇಲೆ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅವಳಿಗೆ ಹುಷಾರಾಗಿಲ್ಲ ಆದರೂ ನೋಡ್ಕೋಬೇಕು. ಬಟ್ ಆದರೆ ಅಟ್ ದ ಸೇಮ್ ಟೈಮ್ ಅವಳಿಗೂ ಅವಳ ವಯಸ್ಸಿನ ಹುಡುಗಿರ ಥರ she wants to have fun, she wants to go out. So ಆ ಸ್ಟ್ರಗಲ್ ಇರುತ್ತೆ ಅವಳ ತಲೆಯಲ್ಲಿ, ಆ್ಯಂಡ್ ಶಿ ಈಸ್ ಆಲ್ವೇಸ್ ಬ್ಯಾಟ್ಲಿಂಗ್ ದಟ್ ಸ್ಟ್ರಗಲ್.
ಅಂಥ ಟೈಮಲ್ಲಿ ರಿಷಿ ಬರ್ತಾನೆ ಆ್ಯಂಡ್ ಹೇಗೆ ಅವ್ರ ಲವ್ ಅವ್ರ ಸ್ಟೋರಿ ಮುಂದಕ್ಕೆ ಹೋಗುತ್ತೆ. ಸೊ ಅದು ಈ ಫಿಲ್ಮಲ್ಲಿ. ವ್ಯಾಲೆಂಟೈನ್ಸ್ ಡೇ ಆಚರಿಸ್ತೀರಾ? ಹಾಂ, ನಮ್ಮನೆಯಲ್ಲಿ ಒಂದು ಕಳಶ ಇಟ್ಟು ಅದ್ರ ಮೇಲೆ ಲವ್ ಸಿಂಬಲ್ ಕೂರಿಸಿ ನಂಗೆ ಸಿಕ್ಕಿರೋ ಎಲ್ಲ ಲವ್ ಲೆಟರ್ಸ್ನ ಅದ್ರ ಮುಂದೆ ಇಟ್ಟು ಏರಿಯಾ ಸುತ್ತಮುತ್ತ ಇರೋ ಹುಡುಗಿರ್ನೆಲ್ಲ ಕರೆಸಿ ಅರ್ಶಿನ ಕುಂಕುಮ ಕೊಟ್ಟು ಹುಡುಗರಿಗೆಲ್ಲ ಲಿಪ್ ಕಿಸ್ ಕೊಟ್ಟು ಕಳಿಸ್ತೀನಿ. ಥ್ರಿಲ್ಲರ್ ಆಗಿರೋದ್ರಿಂದ ತುಂಬ ಡೈಲಾಗ್ ಮೇಲೆ ಡಿಪೆಂಡ್ ಆಗಿಲ್ಲ, ಅಂದರೆ ವಿಜುವಲ್ ಕೂಡ ಕೆಲವು ಸಬ್ಜೆಕ್ಟ್ ಇರಬೇಕು. ಮತ್ತು ಇದು ಬ್ಲ್ಯಾಕ್ ಕಾಮಿಡಿ, ಅಂದರೆ ಸಿನಿಮಾದಲ್ಲಿ ಸೀರಿಯಸ್ ಆಗೇ ಇರುತ್ತೆ ಸಿಚುವೇಶನ್ಸು, ಬಟ್ ಜನಕ್ಕೆ ನಗು ಬರುತ್ತೆ. ಸೊ ಆ ರೀತಿ ಹ್ಯೂಮರ್ ವರ್ಕೌಟ್ ಮಾಡಿದ್ದೀವಿ. ಸೆಂಟಿಮೆಂಟು ಸ್ವಲ್ಪ ಇದೆ, ಅದು ಬಿಟ್ಟು ಥ್ರಿಲ್ಲರ್ ಎಲಿಮೆಂಟ್ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ತುಂಬ ಡೈಲಾಗ್ ಒತ್ತು ಕೊಟ್ಟಿಲ್ಲ. ಬಟ್ ಕ್ಯಾರೆಕ್ಟರೈಸೇಷನ್ನ ಹ್ಯೂಮರ್ ಮಾಡಿದ್ವಿ, ಅಂದರೆ ಹೀರೋ ಇರ್ಬೋದು ಹೀರೋಯಿನ್ ಇರ್ಬೋದು, ಅವ್ರ ಕ್ಯಾರೆಕ್ಟರ್ಗಳು ಮಾತಾಡಿದ್ರೆ ಹ್ಯೂಮರ್ ಎಪಿಸೋಡ್ ಶುರು ಆಗುತ್ತೆ. ಸೊ ಎಲ್ಲ ಮಿಕ್ಸ್ ಆಗಿದೆ. ತಾವೇನು ಮಾಡೋದು? ಐ ಆಮ್ ಬಿಗ್ ಎಂಟರ್ಪ್ರಿನಿಯರ್, ಲೈಕ್ ಬಿಟ್ಟಿಂಗ್ಸ್, ಪ್ರಾಡಕ್ಟ್ಸ್. ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲಿಲ್ಲ ಈ ಥರದ್ದೊಂದು ಇದಿದೆ ಅಂತ ಹೇಳಿ, ಆ್ಯಂಡ್ ಅದನ್ನು ಪ್ಲೇ ಮಾಡೋದಕ್ಕೆ ಮಜವಾಗಿರುತ್ತೆ ಇದನ್ನು. ಆ್ಯಂಡ್ ಒಂದು ಸ್ವಲ್ಪ ರಿಯಲಿಸಮ್, ಒಂದು ಸ್ವಲ್ಪ ನನ್ನ ಓನ್ ಇಂಟರ್ಪ್ರಿಟೇಷನ್ ಹಾಕಿ ಅದನ್ನು ಒಂಥರ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೋದು ಇದನ್ನು ಅಂತ ಹೇಳಿ ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು. ಮೇ ಬಿ ಕಂಪೇರ್ಡ್ ಟು ದ ರೆಗ್ಯುಲರ್ ಕಮರ್ಷಿಯಲ್ ಮೂವೀಸ್ ಒಂದು ರೀತಿನಲ್ಲಿ ನೋಡಿದ್ರೆ ನಿಮ್ಗೆ ಹಾಗೆ ಅನ್ನಿಸ್ಬೋದು, ಬಿಕಾಸ್ ಎಲ್ಲೋ ಸ್ವಿಟ್ಜರ್ಲ್ಯಾಂಡಲ್ಲಿ ಸಾಂಗ್ಸ್ ಆಗಿರಲಿ ಅಥವಾ ಹಜ್ಜನಕ್ಕೆ ಹೊಡೆಯೋದಾಗಲಿ ಅಂಥ ಎಲಿಮೆಂಟ್ಸ್ಗಳಿಲ್ಲ ಫಿಲ್ಮ್ನಲ್ಲಿ. ಆ ನಿಟ್ಟಿನಲ್ಲಿ ನೋಡಿದ್ರೆ ಎಸ್, ಇಟ್ ಈಸ್ ಅ ಡಿಫ್ರೆಂಟ್ ಫಿಲ್ಮ್, ಬಟ್ ಒಂದು ಕಂಪೆಲ್ಲಿಂಗ್ ಸ್ಟೋರಿ ಇದೆ, ಒಂದು ತುಂಬ ರೋಚಕವಾಗಿರೋಂಥ ಒಂದು ಕಥೆ ಇದೆ. ಆ್ಯಂಡ್ ಫಿಲ್ಮ್ ಮೇಕಿಂಗ್ ಏನಿದೆ ಅದಕ್ಕೆ ಒತ್ತು ಕೊಟ್ಟು ಮಾಡಿರೋಂಥ ಒಂದು ಸಿನಿಮಾ ಇದು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಐ ಥಿಂಕ್ ತುಂಬ ಫ್ಯಾಮಿಲಿ ಎಲಿಮೆಂಟ್ಸ್ ಇದೆ. ಏನಿದು? ರಿಷಿ ಅವ್ರ ಜೊತೆ ಶುರುವಿಂದಾನೇ ರಿಷಿ ವಾಸ್ ಅ ವೆರಿ like I saw a friend in him, you know, ಬಟ್ ಶೂಟ್ ಮಾಡ್ತಾ ಮಾಡ್ತಾ ತುಂಬ ಸತಿ ಅವರು ಮತ್ತು ಅವ್ರ ಮನೆ ಮತ್ತು ನನ್ನ ಮನೆ ಹತ್ರದಲ್ಲೇ ಇದೆ. ಸೊ ತುಂಬ ಸತಿ ಮನೆಗೆ ಹೋದಾಗ ಅವ್ರು ನನ್ನ ಡ್ರಾಪ್ ಮಾಡ್ತಿದ್ರು. ಸೊ ಈ ಜರ್ನೀಸಲ್ಲೇ ವಿ ಬಿಕೇಮ್ ರಿಯಲಿ ಗುಡ್ ಫ್ರೆಂಡ್ಸ್. ಈಗ ಹೀಸ್ ಸಮ್ಮನ್ ಯಾವುದಾದ್ರೂ ಹೊಸ ಫಿಲ್ಮ್ ಪಿಕ್ ಮಾಡಿದ್ರೆ ನನಗೇನಾದರೂ ಡೌಟ್ ಇದ್ದರೆ ಕೇಳ್ತೀನಿ, ಸೊ ಡೂ ಯು ಥಿಂಕ್ ಇದು ಮಾಡೋದು ಒಳ್ಳೆ ಇರುತ್ತಾ ಅಥವಾ ಡ್ಯೂ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ ಅಂತ. ಐ ಆಲ್ವೇಸ್ ಸೀಕ್ ಹಿಸ್ ಒಪಿನಿಯನ್, ಐ ವೋಂಟ್ ಕಾಲ್ ಇಟ್ ಅಡ್ವೈಸ್. ಬಟ್ ಆ್ಯಂಡ್ ಹೀ ಈಸ್ ರಿಯಲಿ ಬ್ರಿಲಿಯಂಟ್, ಯುನೋ. ನಿಮಗೆ ಗೊತ್ತಾಗಲ್ಲ ಅವ್ರ ಮುಖ ನೋಡಿದ್ರೆ, ಬಟ್ ಹೀ ಈಸ್ ವೆರಿ ಬ್ರಿಲಿಯಂಟ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್. ಹಿ ಹ್ಯಾಸ್ ಅ ವೆರಿ ಗುಡ್ ಬಿಸ್ನೆಸ್ ಸೆನ್ಸ್, ಬಿಸ್ನೆಸ್ ಅಕ್ಯುಮೆನ್, ಮಾರ್ಕೆಟಿಂಗ್ ಆಗಿರಲಿ. ಸೊ ಹೀಸ್ ಆಲ್ವೇಸ್ ಲೈಕ್ ಅ ಸ್ಟೆಪ್ ಅಹೆಡ್. ಈ ಫಿಲ್ಮಲ್ಲೂ ಕೂಡ ಬರೀ ಹೀರೋ ಆಗಿಲ್ಲ ಅವರು, ಹೀಸ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಆಫ್ ಹೌ ವಿ ಕ್ಯಾನ್ ಪುಷ್ ದ ಫಿಲ್ಮ್ ಬೆಟರ್. ಸೊ ಹೀಸ್ ರಿಯಲಿ ಬ್ರಿಲಿಯಂಟ್ ಆಲ್ಸೋ. ಎರಡು ಏರಿಯಾದ ಸಿಸಿಟಿವಿ ಫುಟೇಜ್ ನ ಒಂದ್ಸಲ ಚೆಕ್ ಮಾಡಿ ಸರ್. ಎರಡು ಕಡೆ ಕಾಮನ್ ಆಗಿ ಅವನೇ ಕಿಡ್ನಾಪ್. ಆಪರೇಷನ್ ಅಲಮೇಲಂನ ಇನ್ನಷ್ಟು ವಿಶೇಷತೆಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ. ಆಪರೇಷನ್ ಅಲಮೇಲಮ್ಮ ಸಿಂಪಲ್ ಸುನಿ ವೃತ್ತಿ ಬದುಕಿನಲ್ಲೇ ಸ್ಪೆಷಲ್ ಸಿನಿಮಾ. ಸುನಿ ಅಷ್ಟೇ ಅಲ್ಲ, ಶ್ರದ್ಧಾ ಶ್ರೀನಾಥ್, ರಿಷಿ ಸೇರಿದಂತೆ ಇಡೀ ತಂಡಕ್ಕೆ ಇದು ಸ್ಪೆಷಲ್ ಸಿನಿಮಾ. ಬರೀ ತಂಡಕ್ಕಷ್ಟೇ ಅಲ್ಲ, ಸ್ಯಾಂಡಲ್ವುಡ್ಗೂ ಇದು ಸ್ಪೆಷಲ್ ಸಿನಿಮಾ. ಅದು ಹೇಗೆ ಅನ್ನೋದನ್ನ ಅವರೇ ಹೇಳ್ತಾರೆ, ನೀವೇ ಕೇಳಿ. ಬಹುಶಃ ನಮಗೂ ವ್ಯಾಲೆಂಟೈನ್ಸ್ ಡೇಗೂ ಆಗ್ಬರಲ್ಲ ಅಂತ ಕಾಣುತ್ತೆ. ಸರ್ ಮುಂದಿನ ವಾರ ನನ್ನ ಮದುವೆ ಸರ್. ಹುಡುಗ ಜೊತೆ ಶಾಪಿಂಗ್ ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಅವಳಿಗೆ. ಅವನೇನೋ ಗೇಮ್ ಆಡ್ತಾ ಇದ್ದಾನೆ ಹರೀಶ್, ನಾವೊಂದು ಗೇಮ್ ಆಡ. ಅವನ ಅಮ್ಮನ ದುಡ್ಡು, ಅವನ ಅಮ್ಮನ ದುಡ್ಡು. ರಾಜೇಶ್ ನಟ್ರಂಗ್ ಸರ್ ಅವರು ಅದ್ಭುತ ಕಲಾವಿದರು. ಸೊ ಅವರು ಸಿನಿಮಾದಲ್ಲಿ ತುಂಬ ಮುಖ್ಯ ಮಾತ್ರ, ಅಂದರೆ ಸಿನಿಮಾ ಆಲ್ಮೋಸ್ಟ್ ಒಂದು 50% ಒಂದು ಪೊಲೀಸ್ ಸ್ಟೇಷನ್ ನಡೆಯುತ್ತೆ, ಅಂದರೆ ಆ ಕ್ರೈಮ್ ಥ್ರಿಲ್ಲರ್ ಜೊತೆ. ಸೊ ಅದ್ರ ಪ್ರತಿ ಎಪಿಸೋಡ್ಸಲ್ಲೂ ರಾಜೇಶ್ ನಟ್ರಂಗ್ ಅವರೇ ಅಂದರೆ ಮುಖ್ಯ ಪಾತ್ರ ನಿರ್ವಹಿಸಿದ್ದಾರೆ. ಸೊ ಅವರು ಅಂದರೆ ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಅಂದರೆ ನನಗೆ ಖುಷಿಯಾಗೋದು ಅಂಥವ್ರ ಜೊತೆ ಎಲ್ಲ ನಿರ್ದೇಶನ ಮಾಡಬೇಕಾದ್ರೆ. ಅಂದರೆ ನಾವು ಏನು ಹೇಳ್ತೀವಿ ಅದನ್ನೊಂದು 3 ರೀತಿ ಎಕ್ಸ್ಪ್ರೆಷನ್ಸಲ್ಲಿ ತೋರಿಸ್ತಾರೆ, ಈ ರೀತಿ ಓಕೆನಾ, ಈ ರೀತಿ ಓಕೆನಾ ಅಂತ. ಸೊ ಅವರೆಲ್ಲರೂ ಅದೇ ಅಂದರೆ ಅವ್ರ ಕ್ಯಾರೆಕ್ಟರೈಸೇಷನ್ ಒಳಗಡೆ ಹೋಗಿ ಕೆಲವು ಪಾತ್ರಗಳು ಅಥವಾ ಡೈಲಾಗ್ಸ್ಗಳು ಅವರೇ ಒಂದು ಸಲ ಹಿಂದೆ ಮುಂದೆ ನೋಡ್ತಾರೆ. ಓಕೆ, ಇದು ಹೇಳಿದ್ರೆ ಕರೆಕ್ಟಾಗಿದೆಯಾ, ಕಂಟಿನ್ಯೂಟಿ ಇರ್ಬೋದು, ಈ ರೀತಿ ವಿಚಾರಗಳೆಲ್ಲ ತುಂಬ ಅನುಭವ ಇರುತ್ತೆ ಅವ್ರಿಗೆ. ಸೊ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಶೂಟಿಂಗ್ ಪ್ರೋಸೆಸ್ ಟೈಮಲ್ಲೆಲ್ಲ. ಮತ್ತು ತುಂಬ ಡೌನ್ ಟು ಅರ್ತ್. ಇಂಥ ಕೇಸಲ್ಲಿ ಸಾಮಾನ್ಯವಾಗಿ ಕಿಡ್ನಾಪರ್ ಸಿಗ್ತಾನೆ.
ಇಲ್ಲ, ಸಿಕ್ಕಿರೋನೆ ಕಿಡ್ನಾಪರ್ ಆಗ್ತಾರೆ. ನನ್ನ ಮೇಲೆ ಕೂಗು ಕೂರಿಸ್ತಾ ಇದ್ದೀರಾ? ನಮ್ಮಲ್ಲಿ ವಿಷಯ ಮುಗಿಸೋಣ. ಈಗ ಬ್ಯಾಗ್ ತಗೊಂಡು ನೀನೇ ಕಿಡ್ನಾಪರ್ ಹತ್ರ ಹೋಗ್ಬೇಕು. ಸರ್, ಆ ಹುಡುಗನ್ ಕರ್ಕೊಂಡ್ ಬಂದ್ರೆ ನಮ್ಮ ಪ್ರೈಸ್ ಫಿಕ್ಸ್ ಅಲ್ಲ. ಆಫ್ ಶೂಟ್ ನಾನು ಆ್ಯಕ್ಚುಲಿ ರಾಜೇಶ್ ಸರ್ ಜೊತೆನೇ ಮಾಡಿದ್ದು. ಆ್ಯಂಡ್ ನನಗೆ ಅವ್ರ ಎವರ್ ಸಿನ್ಸ್ ತುಂಬ ನಾನು ಚಿಕ್ಕ ಹುಡುಗ ಇದ್ದಂಗಿದ್ದನು ನಾನು ಅವ್ರ ಫ್ಯಾನ್. ನಾನು ಆ್ಯಕ್ಚುಲಿ ಬಿಕಾಸ್ ಒನ್ ಆಫ್ ದ ಮೋಸ್ಟ್ ರಿಯಲಿಸ್ಟಿಕ್ ಆ್ಯಕ್ಟರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿರೋ ಅಂಥವ್ರವರು. ಆ್ಯಂಡ್ ಅವ್ರ ಜೊತೆ ಮಾಡ್ತಾ ಇರೋದು ಐ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ಒಬ್ಬ ಒಳ್ಳೆ ನಟರ ಜೊತೆ ನೀವು ಮಾಡಿದಾಗ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಎಲಿವೇಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರಾಜೇಶ್ ಸರ್ ಇಸ್ ಒನ್ ಆಫ್ ದ ಮೇನ್ ಲೀಡ್ಸ್ ಆ್ಯಕ್ಚುಲಿ ಫಿಲ್ಮ್ನಲ್ಲೂ ನೀವು ನೋಡಿದ್ರೆ. ಕಥೆ ಪರ್ಮಿ, ಅನನ್ಯ ಮತ್ತು ರಾಜೇಶ್ ಸರ್ ಅವ್ರ ಕ್ಯಾರೆಕ್ಟರ್ ಮೇಲೆ ಹೋಗೋದು. ಸೊ ಹಾಗೆ ನೋಡಿದಾಗ ಐ ಥಿಂಕ್ ನಾವು ಫಿಲ್ಮ್ ಈಗ ಫಸ್ಟ್ ಟೈಮ್ ಈಗ ನೋಡಿದ ನಂತರ ಈಸ್ ಅನ್ ಅ ಫ್ಯಾಬ್ಯುಲಸ್ ಜಾಬ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಡ್ನಾಪಿಂಗು, ಎಕ್ಸ್ಟಾರ್ಷನ್ ಇದೆಲ್ಲ ಯಾವಾಗ ಮಾಡಿದ್ದಾರೆ ಸರ್? ನನಗೆ ಅಡಿಷನ್ನು ಸಬ್ಟ್ರಾಕ್ಷನ್ ಮಾಡೋಕ್ಕೆ ಸರಿಯಾಗಿ ಗೊತ್ತಿಲ್ಲ ಸರ್. ಟೀಮ್ ಯಾವ ಲೆವೆಲ್ಗೆ ಟ್ರೈನ್ ಆಗಿರುತ್ತೆ ಅಂದ್ರೆ ನಿಮ್ಮ ಹತ್ರ ಸಿಗಾಕೊಂಡಿರೋ ನಮ್ಮ ಹುಡುಗ ನೀವು ಯಾವುದೇ ರೀತಿ ಟಾರ್ಚರ್ ಕೊಟ್ಟರು ಬಾಯ್ ಬಿಡಲ್ಲ. ಸರ್, ನಮ್ಮ ಇದ್ರಾಣೆಗಳು ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್. ಆ್ಯಂಡ್ ಒಂದು ಸೀನ್ ಇದೆ, ಉಪ್ಪಿನಕಾಯಿ ಹಾಕಿ ನೆಕ್ಕಿ, ನೀವು ಟ್ರೇಲರ್ ನೋಡಿದ್ರೆ. ಸೊ ಆ ಸೀನಲ್ಲಿ ತುಂಬ ಲೈಕ್ ಶಿ ಇಸ್ ವೆರಿ ಆ್ಯಂಗ್ರಿ, ಜೋರಾಗಿ ಬೈತಿದ್ದಾಳೆ ಸೇಲ್ಸ್ಮೆನ್ನ. ಬಟ್ ಮಾಡಿದಾಗ ಹೇಗೋ ಬಂತು, ಐ ಡೋಂಟ್ ನೋ ಇದೆಲ್ಲ ಮಾಡ್ತಿದ್ದಾಗ ಒಬ್ಸರ್ವ್ ಮಾಡ್ತಿರಲ್ಲ ನಾನು, ಬಟ್ ಹೇಗೋ ಬಂತು. ಆ್ಯಂಡ್ ಐ ಥಿಂಕ್ ಚೆನ್ನಾಗೇ ಬಂದಿದೆ. ಮದ್ವೆ ಆಗ್ಬೇಕಾ? ನಿಮ್ ಕಾಸ್ಟ್ ಯಾವ್ದು? ಉಪ್ಪಿನಕಾಯಿ ಹಾಕಿ ನೆಕ್ಕಿ. ನಿಮ್ ಕಡೆ ಸರ್ಪದೋಷ ಇರೋರನ್ನ ಮದ್ವೆ ಆಗ್ತಾರ? ಎಲ್ಲಿ ಹೋಗುತ್ತೆ ನಿಮ್ ಗಂಡಸ್ರು ಬುದ್ಧಿ? ಯಾವ ವೇಟ್ ಮಾಡ್ತಿರೋ? ನಿಮ್ಗೇನಾದ್ರು ಗುಪ್ತರೋಗ ಇದೆಯಾ? ನನ್ಗೆ ನಮ್ದು ವಾಪಸ್ ಕಾಫಿ ಕುಡಿಯಕ್ ಬಂದಿರೋದು. ಕಾಫಿ ಬರುತ್ತೆ, ಕುಡಿತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಸಿನಿಮಾನ ಕಂಪ್ಲೀಟ್ ಪ್ಯಾಕೇಜೇ ಹೊಸದಂದ್ರೆ ಥ್ರಿಲ್ಲರ್. ಇಂಥವ್ರಿಗೆ ನಾನು ಥ್ರಿಲ್ಲರ್ ಮುಟ್ಟಿರಲಿಲ್ಲ. ಸೊ ಯಾರಿಗೆ ಥ್ರಿಲ್ಲರ್ ಸಿನಿಮಾ ಇಷ್ಟ ಆಗುತ್ತೆ ಅಂದರೆ, ಸಿನಿಮಾ ಒಂದು ಕ್ವಶನ್ ಥರ. ಕೆಲವು ಸೀನ್ಗಳು ನಾವು ಅಟ್ಯಾಚ್ ಆಗಿದ್ದಾಗ ಓಕೆ ನೆಕ್ಸ್ಟ್ ಹಿಂಗ್ ಆಗುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಕಳ್ಳ ಇವನು ಅಂದರೆ ನಾವು ಒಂದು 5 ಜನ ಕ್ಯಾರೆಕ್ಟರ್ ಇದ್ದರೆ ಓಕೆ ಇವ್ನು ಕಳ್ಳ ಅಂತ ಅನ್ಕೊತಾ ಇರ್ತೀವಿ. ಸೊ ಅವನಲ್ಲದೆ ಇನ್ನೊಬ್ಬನ ತೋರಿಸ್ಕೊಂಡು ಹಂಗೆ ಆಡಿಯನ್ಸ್ ಮೈಂಡ್ ಜೊತೆನೇ ಆಟ ಆಡ್ಕೊಂಡು ಹೋಗೋದು ಸಿನಿಮಾ ಅಲ್ಮೇಲಮ್ಮ. ಯಾಕೇನಾಯ್ತು? ಪಾಪ್ಕಾರ್ನ್ ತರ್ಲಿಲ್ವಾ? ನಮ್ ಸ್ಕೂಲ್ ಹುಡುಗರು ಮಾಸ್ ಬಂಕ್ ಹೊಡೆದು ಫಿಲ್ಮ್ ನೋಡಕ್ ಬಂದಿದ್ದಾರೆ. ನಾನು ನಂಜನಗೂಡಿಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಬಂದಿದ್ದೆ. ಯೂಶಲಿ ಮನೆಯಲ್ಲಿ ಹುಡುಗರೆಲ್ಲ ಸೀರಿಯಲ್ಸ್ ನೋಡಲ್ಲ, ಹೆಂಗಸರು ಮಾತ್ರ ಕೂತ್ಕೊಂಡು ನೋಡೋವಂಥದ್ದು. ಬಟ್ ಇಲ್ಲಿ ಒಂದು ಸ್ವಲ್ಪ ಉಲ್ಟಾ. ಇವನ್ನ ತುಂಬ ಫೇವ್ರೆಟ್ ಪಾಸ್ಟ್ ಟೈಮ್ ಅಂದರೆ ಇರೋಪರ ಸೀರಿಯಲ್ಗಳೆಲ್ಲ ನೋಡ್ತಾನೆ. ಸೀರಿಯಲ್ಗಳ ಕಥೆಗಳನ್ನೆಲ್ಲ ಹೋಗ್ಬಿಟ್ಟು ಡಿಸ್ಕಸ್ ಕೂಡ ಮಾಡ್ತಾನೆ. ಸೊ ಒಂಥರ ಆ ಥರ ಇವನು ನೋಡಿದ್ರೆ ಒಂಥರ ಬಾಯ್ ನೆಕ್ಸ್ಟ್ ಡೋರೇನೆ. ನೀವು ಒಂದು 10 ಜನ ನೋಡಿದ್ರೆ ಇವ್ನು ಯಾರೋ ಹೀರೋ ಮೆಟೀರಿಯಲ್ ಅನ್ನೋ ಥರ ಅನಿಸಲ್ಲ. ನಮ್ಮೊಳಗೊಬ್ಬ ಅನ್ನೋ ಒಂದು ಪಾತ್ರನೇ ಅದು. ಬಟ್ ಅವನ ಮ್ಯಾನರಿಸಮ್ಸ್ಗಳು ಏನೇನಿದ್ದಾವೆ ಅಥವಾ ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದು ನಿಮಗೆಲ್ಲ ನೋಡಿದ್ರೆ ಒಂಥರ ಸ್ವಲ್ಪ ಫನ್ನಿ ಅಂತ ಅನ್ನಿಸ್ಬೋದು. ಬಟ್ ಅವನು ಈಸ್ ವೆರಿ ಸೀರಿಯಸ್. ಈಸ್ ಅ ಸೀರಿಯಸ್ ಮ್ಯಾನ್. ಸೀರಿಯಲ್ಗಳು ನೋಡೋದಕ್ಕೆ ಆಸೆ, ಆಮೇಲೆ ಡಿಸ್ಕೌಂಟ್ಗಳ ಟೈಮ್ನ ಹುಡುಕ್ಬಿಟ್ಟು ಹೋಗ್ಬಿಟ್ಟು ಅಂಗಡಿನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾನೆ. ಸೊ ಅಲ್ಲಿ ಹೋಗ್ಬಿಟ್ಟು ಕೂಡ ಅಲ್ಲೇ ಅವನ ಲವ್ ಇಂಟ್ರೆಸ್ಟ್ ಅನನ್ಯ ಟೀಚರ್ನ ನೋಡೋದು ಮೊದಲನೇ ಬಾರಿಗೆ. ಸೊ ಹೀಗೆ ಒಂಥರ ಮಜವಾದ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಜಾಸ್ತಿ ಇದೆ ಫಿಲ್ಮ್ನಲ್ಲಿ ಅವನಿಗೆ. ಆಂಟಿ ಕರೆಕ್ಟು. ಆಂಟಿ, ನಮ್ಮ ಏರಿಯಲ್ಲಿ 7:30 8:00 ಪವರ್ ಇಲ್ಲ. ದೊಡ್ಡಗೋರಿ ಮದುವೆ ನೋಡಿದೆ, ಹೆಂಗಂಟಿ ಮಲ್ಗೋದು? ನಿಮ್ಮನೇಲಿ ನೋಡ್ಬೋದಾ? ಅದಕ್ಕೇನಂತೆ, ಒಳ್ಳೆ LED ಹೊಸ ಬೆಳಕು ಬಂದಂಗ ನೀನ್ ಬಂದೆ, ಕರೆಂಟು ಬಂದ್ಬಿಡ್ತು. ಬಾ ನೋಡ್ರಿ. ಥ್ಯಾಂಕ್ಸ್ ಆಂಟಿ. ಈ ಫಿಲ್ಮ್ ಅನನ್ಯ ಟೀಚರ್ ಬಗ್ಗೆ ಇರ್ತಿದ್ರೆ ಆ್ಯಂಡ್ ಅಬೌಟ್ ಅನನ್ಯ ಆ್ಯಂಡ್ ಹರ್ ಲೈಫ್ ಆಸ್ ಅ ಟೀಚರ್ ಆಗಿದ್ದಿದ್ರೆ ಅಫ್ಕೋರ್ಸ್ ಅಷ್ಟು ಹೋಮ್ವರ್ಕ್ ಇರ್ತಿತ್ತು. ಬಿಕಾಸ್ ಟೀಚರ್ ಹೇಗೆ ಅವ್ರ ಬಿಹೇವಿಯರ್, ಅವ್ರ ಹರ್ ಡಿಮೀನರ್ ಅವೆಲ್ಲ ಅಡ್ಯಾಪ್ಟ್ ಮಾಡಬೇಕಾಗಿತ್ತು. ಬಟ್ ದಿಸ್ ಫಿಲ್ಮ್ ಇಸ್ ಮೋರ್ ಅಬೌಟ್ ಅನನ್ಯ ಆ್ಯಸ್ ಅ ಗರ್ಲ್, ಅನನ್ಯ ಆಸ್ ಅ ಪರ್ಸನ್ ಆ್ಯಂಡ್ ರಿಷಿ. ಸೊ ಹೋಮ್ವರ್ಕ್ ಬಂದು ನನ್ನ ತಲೆಯಲ್ಲಿ ಜಸ್ಟ್ ಒನ್ ಮಾತಿತ್ತು, ಈ ಕ್ಯಾರೆಕ್ಟರ್ನ ತುಂಬ ಲೈವ್ಲಿಯಾಗಿ ಮಾಡಬೇಕು. ಜನ ಈ ಕ್ಯಾರೆಕ್ಟರ್ನ ನೋಡಿ ಸ್ಮೈಲ್ ಮಾಡಬೇಕು, ಆ ಥರ ಲೈಕ್ ವೆರಿ ಲೈವ್ಲಿ ಆ್ಯಂಡ್ ತುಂಬ ರಿಲೇಟಬಲ್. ಬಿಕಾಸ್ ಅಗೇನ್ ಮಿಡಲ್ ಕ್ಲಾಸ್, ಸೊ ರೋಡಲ್ಲಿ ಓಡಾಡೋ ಎಲ್ಲ ಹುಡುಗಿರು ದೇ ಶುಡ್ ಬಿ ಏಬಲ್ ಟು ರಿಲೇಟ್ ಟು ಹರ್. ಸೊ ಆ ಥರ ನಮ್ಮನೆಯಲ್ಲಿ ಒಂದು ಕಲಶ ಇಟ್ಟು ಅದ್ರ ಮೇಲೆ ಲವ್ ಸಿಂಬಲ್ ಕೂರಿಸಿ ನಂಗೆ ಸಿಕ್ಕಿರೋ ಎಲ್ಲಾ ಲವ್ ಲೆಟರ್ಸ್ನ ಅದ್ರ ಮುಂದೆ ಇಟ್ಟು ಏರಿಯಾ ಸುತ್ತಮುತ್ತ ಇರೋ ಹುಡುಗಿರ್ನೆಲ್ಲ ಕರೆಸಿ ಅರ್ಶಿನ ಕುಂಕುಮ ಕೊಟ್ಟು ಹುಡುಗರಿಗೆಲ್ಲ ಲಿಪ್ ಕಿಸ್ ಕೊಟ್ಟು ಕಳಿಸ್ತೀನಿ.
ಈ ಸಿನಿಮಾ ಬೆಂಗಳೂರಲ್ಲೇ ಶೂಟ್ ಆಗಿರೋದು. ಬಟ್ ಬೆಂಗಳೂರಲ್ಲೇ ನೋಡದೇ ಇರೋ ಪ್ಲೇಸ್ಗಳು ಶೂಟ್ ಮಾಡಿದ್ವಿ. ಅಂದರೆ ಫಾರ್ ಎಕ್ಸಾಂಪಲ್ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಮತ್ತು ಮತ್ಸಾಲಯ ಇವೆಲ್ಲ ಡೈಲಿ ಕಸ್ತೂರ್ಬಾ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತೀವಿ, ಬಟ್ ಒಳಗಡೆ ಹೋಗಿರಲ್ಲ. ಸೊ ಆ ರೀತಿ ಪೊಸಿಷನ್ಸು. ಮತ್ತು ಅವಲ ಬೆಟ್ಟ ಅಂತ ನಂದಿ ಬೆಟ್ಟ ಹತ್ರ, ಸೊ ಅಲ್ಲಿ ಮತ್ತು ರೆಸಲ್ ಮಾರ್ಕೆಟ್ ಒಳಾಂಗಣ. ಸೊ ಈ ರೀತಿ ಇವೆಲ್ಲ ಅಂದರೆ ಕಾಣ್ತಿರುತ್ತೆ, ಬಟ್ ಡೀಟೇಲಾಗಿ ನೋಡಿರಲ್ಲ. ಸೊ ಆ ರೀತಿ ವಿಭಾಗಗಳನ್ನ ಸಾಂಗ್ ಸೀಕ್ವೆನ್ಸಲ್ಲಿ ಶೂಟ್ ಮಾಡಿದ್ವಿ. ಇನ್ನು ಕತೆ ಬಂದು ಹೆಸರುಘಟ್ಟ ಮತ್ತು ಮೋಹನ್ ಬಿಕೆರಲ್ಲಿ ಪೊಲೀಸ್ ಸ್ಟೇಷನ್ ಸ್ಟುಡಿಯೋ. ಸೊ ಇಲ್ಲಿ ಶೂಟ್. ಅರುಣಾ ಮ್ಯಾಮ್ ಜೊತೆ ಒಂದು ಕಂಫರ್ಟ್ ಲೆವೆಲ್ ಇದೆ, ಬಿಕಾಸ್ ನಾನು ಈ ಹಿಂದೆ ಅನುರೂಪ ಧಾರಾವಾಹಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಸೊ ಜನರು ಕೂಡ ಅದನ್ನು ಆ ಒಂದು ಕೆಮಿಸ್ಟ್ರಿನ ಒಪ್ಕೊಂಡಿದ್ರು, ಮೆಚ್ಚಿದ್ರು ಅದನ್ನು. ಸೊ ಇದರಲ್ಲಿ ನನ್ನ ತಾಯಿ ಅಲ್ಲ ಅವರು, ಇದರಲ್ಲಿ ಅನನ್ಯ ಅವ್ರ ತಾಯಿಯವರು. ಸೊ ನನ್ನ ಅವ್ರ ಇಂಟ್ರ್ಯಾಕ್ಷನ್ಸ್ ಹೇಗಾಗತ್ತೆ ಅನ್ನೋದು ಒಂಥರ ಐ ಥಿಂಕ್ ಫಿಲ್ಮ್ ನೋಡೋದ್ರೇ ಚೆನ್ನಾಗಿರುತ್ತೆ ಇಲ್ಲಿ ಹೇಳೋದಕ್ಕಿಂತ. ಬಟ್ ಅವ್ರ ಜೊತೆ ವರ್ಕ್ ಮಾಡೋದು ಒಂದು ಕಂಫರ್ಟ್ ಲೆವೆಲ್ ಇದೆ. ಐ ನೋ ದ್ಯಾಟ್ ಅವ್ರು ಹೀಗೆ ರಿಯಾಕ್ಟ್ ಮಾಡ್ತಾರೆ, ಅಥವಾ ಅವ್ರು ಹೀಗೆ ಕೊಟ್ಟರೆ ಹೀಗೆ ನೀವು ಯಾವ್ದಾದ್ರು ಒಂದು ಸೀನ್ ಪರ್ಫಾರ್ಮ್ ಮಾಡಬೇಕಾದ್ರೆ ನೀವೆಲ್ಲೋ ಮೊಮೆಂಟಲ್ಲಿ ಏನೋ ಒಂದು ಎಕ್ಸ್ಟ್ರಾ ಮಾಡಿರ್ತೀರ, ಅವಾಗ ಅವರು ಸಡನ್ನಾಗಿ ಸರ್ಪ್ರೈಸ್ ಆಗ್ಬಿಟ್ಟು ಸ್ಟಾಪ್ ಆಗ್ಬಿಟ್ರೆ ನಿಮಗೆ ಫ್ಲೋ ಕಟ್ ಆಗುತ್ತೆ. ಐ ಥಿಂಕ್ ಅವ್ರದ್ದು ಹಂಗಲ್ಲ, ಅವ್ರದ್ದು ಕೆಮಿಸ್ಟ್ರಿ ಒಂಥರ ಗಿವ್ ಆ್ಯಂಡ್ ಟೇಕ್ ಅದು ಚೆನ್ನಾಗಿದೆ ನಮ್ಮಿಬ್ಬರ ಮಧ್ಯ. ಆ್ಯಂಡ್ ಹಾಗಾಗಿ ಮಜಾ ಆಯ್ತು. ಎಷ್ಟಲ್ಲಿ ಹೇಳಿದ್ರು ಅರ್ಥ ಆಗಲ್ಲ. ಬೆಳಗಿನೂ ಮಾತ್ರೆ ತಗೊಂಡಿಲ್ಲ, ಮಧ್ಯಾಹ್ನನೂ ತಗೊಂಡಿಲ್ಲ. ನಾ ರಾತ್ರಿನೂ ಮಾತ್ರೆ ತಗೊಳಲ್ಲ. ಅಷ್ಟೊಂದು ಮಾತ್ರೆ ಯಾಕೆ ತಗೋಬೇಕು? ನಾನೇನು ಬದುಕ್ಸಕ್ಕ ಇಲ್ಲ ಮೆಡಿಕಲ್ ಸ್ಟೋರ್ ಉದ್ಧಾರ ಮಾಡಕ್ಕ? ತುಂಬ ಚೆನ್ನಾಗಿ ಬಂದಿದೆ. ಹಾಡುಗಳು, ಡೈಲಾಗ್ಸ್, ಡೈರೆಕ್ಷನ್, ಆಕ್ಷನ್, ಎವ್ರಿಥಿಂಗ್ ಎಲ್ಲಾನು ಇದೆ ಫಿಲ್ಮಲ್ಲಿ. ಎಲ್ಲಾನು ಚೆನ್ನಾಗಿ ಬಂದಿದೆ. ಸಾಮಾನ್ಯವಾಗಿ ಕಥೆಗಳಲ್ಲಿ ಒಬ್ಬ ವಿಲನ್ ಇರ್ತಾನೆ, ಆದ್ರೆ ವಿಲನ್ಗಳಿಗೆ ಕಥೆ ಆಗಲ್ಲ. ಆಪರೇಷನ್ ಅಲಮೇಲಮ್ಮನ ಬಗ್ಗೆ ಇನ್ನಷ್ಟು ವಿಶೇಷತೆಗಳನ್ನ ನೋಡೋಣ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಆಪರೇಷನ್ ಅಲಮೇಲಮ್ಮ ಮೇಕಿಂಗ್ ಮತ್ತು ಮ್ಯೂಸಿಕ್ ವಿಚಾರವಾಗಿ ಅಷ್ಟೇ ಅಲ್ಲ, ಸ್ಟೋರಿ ಲೈನ್ ವಿಚಾರವಾಗಿ ಕೂಡ ತುಂಬಾನೇ ಕುತೂಹಲ ಹುಟ್ಟಿಸಿರುವಂತಹ ಸಿನಿಮಾ. ಅದು ಯಾಕೆ, ಹೇಗೆ ಅನ್ನೋದ್ರ ಬಗ್ಗೆ ಆಪರೇಷನ್ ಟೀಮ್ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ TV9 ಜೊತೆ ಹಂಚಿಕೊಂಡಿದೆ. ಜಸ್ಟ್ ವಾಚ್. ಏ ಪಮ್ಮಿ, ಆಂಟಿ ಕರೆಕ್ಟು. ಆಂಟಿ ನಮ್ಮ ಏರಿಯಲ್ಲಿ 7:30 8:30 ಪವರ್ ಇಲ್ಲ. ದೊಡ್ಡ ಗೋರಿ ಮದುವೆ ನೋಡಿದೆ ಹೆಂಗಂಟಿ ಮಲ್ಗೋದು, ನಿಮ್ಮನೇಲಿ ನೋಡ್ಬೋದಾ? ಅದಕ್ಕೇನಂತೆ, ಒಳ್ಳೆ LED ಹೊಸ ಬೆಳಕು ಬಂದಾಗ ನೀನ್ ಬಂದೆ, ಕರೆಂಟು ಬಂದ್ಬಿಡ್ತು. ಬಾ ನೋಡೋಣ. ಥ್ಯಾಂಕ್ಸ್ ಆಂಟಿ. ಈಗ ಸಾಂಗ್ಗಳೆಲ್ಲ ರಿಲೀಸ್ ಆಗಿದೆ ಗೊತ್ತಿದೆ. ಇರೋದು 3 ಸಾಂಗ್, ಅಲಗಲಾಗ ಮತ್ತು ಇಳಿ ಸಂಜೆಯಲ್ಲಿ. ಇನ್ನೊಂದು ಟೈಟಲ್ ಟ್ರ್ಯಾಕ್ ಅದು ಎಂಡ್ ಕಾರ್ಡಲ್ಲಿ ಬರುತ್ತೆ. ಬಟ್ ರೆಕಾರ್ಡಿಂಗಲ್ಲಿ ಅವ್ರು ತುಂಬ ಎಸ್ಪೆಷಲಿ ಆಟ ಆಡಿದ್ದಾರೆ. ಅಂದರೆ ಸ್ಟೇಷನ್ ಒಳಗಡೆ ಒಂದು ಹೊಸ ರೀತಿ ಸೌಂಡಿಂಗು, ಇವ್ರು ಲವ್ ಸ್ಟೋರಿಗೆ ಒಂದು ಹೊಸ ರೀತಿ ಸೌಂಡಿಂಗು, ಫ್ಯಾಮಿಲಿ ಸೆಂಟಿಮೆಂಟ್ ಹೋಗ್ಬೇಕಾದ್ರೆ ಈ ರೀತಿ ಎಲ್ಲ ಬೇರೆ ರೀತಿ ಫಸ್ಟೇ ಡಿವೈಡ್ ಮಾಡ್ಕೊಂಡು ಅಲ್ಲಲ್ಲಿ ಇನ್ಸ್ಟ್ರೂಮೆಂಟ್ಸ್ಗಳು ಯಾವ ರೀತಿ ಪ್ಲೇ ಮಾಡೋಣ ಅಂತೆಲ್ಲ ಫಸ್ಟೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸೌಂಡಿಂಗ್ ಕೊಟ್ಟಿದ್ದಾರೆ. ಇನ್ನು ಸಿನಿಮಾಟೋಗ್ರಾಫರ್ ಬಂದು ಅಭಿಷೇಕ್ ಕಾಸರಗೋಡು ಅಂತ. ಅವ್ನು ಫಸ್ಟ್ ಫಿಲಮ್ ಇದು, ಫಸ್ಟ್ ಬೇರೆದು ಮಾಡಿದ್ರು, ರಿಲೀಸ್ ಆಗ್ತಿರೋದು ಇದು ಫಸ್ಟ್ ಮೂವಿ. ಸೊ ಅವರು ಅಷ್ಟೇ ಫಸ್ಟೇ ಕಥೆಲೆಲ್ಲ ಜೊತೆಲಿ ಕೂತಿದ್ರು ಆಫೀಸಲ್ಲಿ, ಮತ್ತು ಸ್ಟೋರಿ ಬೋರ್ಡ್ ಎಲ್ಲ ಮಾಡಿ. ಸೊ ಇದು ಈವ್ನಿಂಗ್ ಎಫೆಕ್ಟ್ ಯಾವ ರೀತಿ ಲೈಟಿಂಗ್ ಇರಬೇಕು, ಡೇ ಎಫೆಕ್ಟ್ ಯಾವ ರೀತಿ ಇರಬೇಕು. ಸೊ ಕೆಲವು ಎಕ್ಸ್ಟೀರಿಯರ್ ಎಲ್ಲ ನಾವು ಲೈಟ್ಸ್ ಕ್ಯಾರಿ ಮಾಡ್ತಿರಲಿಲ್ಲ, ಅಂದರೆ ಮಿನಿಮಮ್ ಲೈಟ್ಸ್ ತೊಗೊಂಡು ಹೋಗ್ತಿದ್ದೆ, ಯೂನಿಟ್ ಎಲ್ಲ ಕ್ಯಾರಿ ಮಾಡ್ತಿಲ್ಲ. ಅಂಥ ಟೈಮಲ್ಲೂ ಅವರು ಹೇಗೆ ನಾವು ಯಾವ ಟೈಮಲ್ಲಿ ಏನು ಶೂಟ್ ಮಾಡ್ಬೋದು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಆ್ಯಂಗಲ್ಗಳೆಲ್ಲ ಫಸ್ಟೇ ಡಿಸೈಡ್ ಮಾಡಿಕೊಂಡು ಸೊ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿದ್ರು ಅಭಿಷೇಕ್ ಕಾಸರಗೋಡು. ಇನ್ನು DTS ಸೌಂಡ್ ಎಫೆಕ್ಟ್ಸ್ ಅದೆಲ್ಲ ಬೆಂಗಳೂರಲ್ಲೇ ಮಾಡಿದ್ರು, ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲಿ ಪ್ರಣಾಮ್ ಸ್ಟುಡಿಯೋದಲ್ಲಿ. ಸೊ ಅದು ತುಂಬ ಚೆನ್ನಾಗಿ ಮಾಡಿದ್ರು. ನಾನು ನನ್ನ ಇನ್ಪುಟ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಯಾವತ್ತೂ ನನಗಿಲ್ಲ ನಾನು ಹೀಗೆ ಅಂದ್ಕೊಂಡಿದ್ದೆ, ನೀನು ಹೀಗೆ ಮಾಡ್ತಾಯಿದ್ದೆ, ಹೀಗೆ ಮಾಡೋಣ ಅಂತ ಹೇಳಿ ಯಾವತ್ತೂ ಇದು ಮಾಡಲಿಲ್ಲ. ನನ್ನ ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಬಿಟ್ಬಿಟ್ರು ಅವ್ರು ಅದನ್ನು. ಮಧ್ಯದಲ್ಲಿ ಅವ್ರಿಗೆ ಏನಾದ್ರು ಇಂಪ್ರೂವೈಸ್ ಮಾಡ್ಬೋದು ಅಂತ ಅನಿಸ್ತಾ ಇದ್ರೆ ಅವಾಗ ಅವ್ರ ಇನ್ಪುಟ್ಸ್ ಇದು ಮಾಡೋರು. ಸೊ ಹಾಗೆ ನೋಡಿದ್ರೆ ಈಸ್ ಅ ವೆರಿ ಈಸಿ ಡೈರೆಕ್ಟರ್ ಟು ವರ್ಕ್ ವಿತ್. ಇನ್ಫ್ಯಾಕ್ಟ್ ನಾವು ಎಷ್ಟೊಂದು ಸರ್ತಿ ಕೆಲವು ಸತಿ ಸೀನ್ ಪರ್ಫಾರ್ಮ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೇನೋ ಐಡಿಯಾ ಬಂದು ಆ ಮೊಮೆಂಟಲ್ಲಿ ಬಂದು ಓಕೆ ಮೇ ಬಿ ಹಿಂಗೆ ಅಂದ್ಕೊಂಡಿದ್ದೆ ನಾನು, ಬಟ್ ಅದಕ್ಕಿಂತ ಐ ಥಿಂಕ್ ಇವಾಗ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚೇಂಜ್ ಮಾಡಿರೋದು ಉಂಟು.
ಮಧ್ಯದಲ್ಲಿ. ಸೊ ಈಸ್ ಅ ವೆರಿ ಫ್ಲೆಕ್ಸಿಬಲ್ ಡೈರೆಕ್ಟರ್. ಒಬ್ಬ ಆ್ಯಕ್ಟರ್ ಜೊತೆಗೆ ಹೆಂಗೆ ಅವ್ರಿಗೆ ಹೆಂಗೆ ಕಂಫರ್ಟ್ ಇದೆ ಅದ್ರ ತಕ್ಕಂಗೆ ಅವರಲ್ಲಿ ಚೇಂಜ್ ಮಾಡ್ಕೊಳ್ಳೋ ಎಲ್ಲ ಫ್ಲೆಕ್ಸಿಬಿಲಿಟಿ ಇಟ್ಕೊಂಡಿರ್ತಾರೆ ಅವರು. ನಮ್ಮಲ್ಲಿ ವಿಷಯ ಮುಗಿಸೋಣ. ಈಗ ಬ್ಯಾಗ್ ತಗೊಂಡು ನೀನೇ ಕಿಡ್ನಾಪರ್ ಹತ್ರ ಹೋಗ್ಬೇಕು. ಆ ಹುಡುಗನ್ ಕರ್ಕೊಂಡ್ ಬಂದ್ರೆ ನಮ್ಗೊಂದು ಪ್ರೈಸ್ ಫಿಕ್ಸ್ ಅಲ್ಲ. ಅಯ್ಯೋ ಮೇಡಮ್, 2 ಏರಿಯಾದ CCTV ಫುಟೇಜ್ ನ ಒಂದ್ಸಲ ಚೆಕ್ ಮಾಡಿ ಸರ್. 2 ಕಡೆ ಕಾಮನ್ ಆಗಿರೋನೇ ಕಿಡ್ನಾಪರ್. ನೀವು ಯಾರಾದ್ರೂ ಮೋಸ ಮಾಡಿದ್ರೆ ಬಿಡಲ್ಲ. ನಾವೇ ನಿಲ್ಕಿತ್ ಗುಡ್ಡ ಆಗ್ತಾ ಇದೀವ. ಸಾಮಾನ್ಯವಾಗಿ ಕಥೆಗಳಲ್ಲಿ ಒಬ್ಬ ವಿಲನ್ ಇರ್ತಾನೆ, ಆದ್ರೆ ವಿಲನ್ಗಳದ್ದು ಕಥೆ ಆಗಲ್ಲ. ಸಾಂಗ್ಸ್ನ ಸೊ ತಿಳಿ ಸಂಜೆ ಬಂದು ಸಿಂಪಲ್ ಆಗಿರೋ ಒಂದೇ ಲೊಕೇಶನಲ್ಲಿ ಶೂಟ್ ಮಾಡಿದ್ದು ನಾವು, ಮನೆಯಲ್ಲಿ ಮೋಸ್ಟ್ಲಿ. ಅಫ್ಕೋರ್ಸ್ ರಿಷಿ ಮತ್ತು ನಮ್ಮ ಅಮ್ಮನ ಕ್ಯಾರೆಕ್ಟರ್ ಸಿನಿಮಾಗೆ ಹೋಗ್ತಾರೆ, ಅವೆಲ್ಲ ಬೇರೆ ಆಚೆ ಕಡೆ. ಬಟ್ ಅಲಗ ಅದೇ ಸುನಿ ಸರ್ ತುಂಬ ಹೇಳ್ತಿರ್ತಾರೆ, ನಾವು ಎಲ್ಲರೂ ಫಾರಿನ್ ಲೊಕೇಶನ್ಗೆ ಹೋಗೋಣ, ಸ್ವಿಟ್ಜರ್ಲೆಂಡ್ಗೆ ಹೋಗೋಣ, ಆಸ್ಟ್ರಿಯಾ, ಬೇರೆ ಬೇರೆ ಕಡೆಗೆ ಹೋಗೋಣ, ಅಲ್ಲಿ ಶೂಟ್ ಮಾಡೋಣ. ಬಟ್ ಯಾಕೆ ನಮ್ಮೂರಲ್ಲಿ ಮಾಡಬಾರ್ದು? ಯಾಕೆ ಜನ ಯೂಶ್ವಲಿ ಈಗ ಅಕ್ವೇರಿಯಂ ಆಗಿರಲಿ, ಕಮನ್ ಪಾರ್ಕ್ ಆಗಿರಲಿ, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಆಗಿರಲಿ, ಎಷ್ಟು ನೆಗ್ಲೆಕ್ಟ್ ಆಗಿಬಿಟ್ಟಿದೆ ಅಂದರೆ ಇಲ್ಲಿಗೆ ಬರೀ ಸ್ಕೂಲ್ ಚಿಲ್ಡ್ರನ್ ಅವರನ್ನ ಏನೋ ಎಕ್ಸ್ಕರ್ಷನ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ತುಂಬ ನೆಗ್ಲೆಕ್ಟ್ ಆಗಿದೆ. ಜನ ಒಳಗಿಂದ ಹೇಗೆ ಕಾಣಿಸುತ್ತೆ ಅಂತಾನೂ ಗೊತ್ತಿಲ್ಲ, ಬರೀ ಲ್ಯಾಂಡ್ ಮಾರ್ಕ್ಸ್ ಆಗಿದೆ ಇವೆಲ್ಲ. ಸೊ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಸುನಿ ಸರ್ ಥಾಟ್. ಸಂಜೆಲೀಗ ಹಾರಗುಬ್ಬಚ್ಚಿ ಒಂಟಿಗಲ್ಲ, ಜೊತೆಯಲ್ಲಿ ಸಿಕ್ಕೈತೆ ಹೊಸಗೂಡು, ಮೃದು ಮೌನ ಒಂದು ಬಾಗಿಲನ್ನು ತಟ್ಟಿ ಬಂತಲ್ಲ, ತೆಗಿಬಾರ್ದ ಮಾತಾಡು, ತನ್ನಂತಾನೆ ಹಾಡಿ 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 ನಲಿದಿದೆ ನಿಲುಮೆ. ಯಾರಿಗೆ ಥ್ರಿಲ್ಲರ್ ಎಲಿಮೆಂಟು, ಸ್ವಲ್ಪ ಹ್ಯೂಮರ್ ಯಾರಿಗೆ ಇಷ್ಟ ಆಗುತ್ತೆ, ಸೊ ಅವ್ರು ಬಂದು ದಯವಿಟ್ಟು ನಮ್ಮ ಸಿನಿಮಾನ ಪಿಕ್ ಮಾಡ್ಬೋದು. ಸಿನಿಮಾದಲ್ಲಿ ಮಾಸ್ ಎಲಿಮೆಂಟ್ಸ್ ಏನಿಲ್ಲ, ದೊಡ್ಡ ಫೈಟು ಅಥವಾ ದೊಡ್ಡ ಸಾಂಗ್ಗಳು ಆ ರೀತಿ ಏನಿಲ್ಲ. ಬಟ್ ನೀವು ಸುಮ್ಮನೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಬಂದು ಕೂತ್ಕೊಳ್ಳಿ, ನಾವು ಕೊಟ್ಟಿರೋ 150-200 ರೂಪಾಯಿಗೆ ಇವನು ರಿಟರ್ನ್ ಕೊಡ್ತಾನೆ ಅಂತ. ಸೊ ನೋಡೋಣ. ಎಂಬದಾರಿಯಲ್ಲಿ ನೆನಪು 108, ಈ ಪರ್ಮಿಯ ಎದೆಗೆ ಅನನ್ಯಳ ಹೆಸರು ಆಗಿ ಪರ್ಮನೆಂಟು, ಟೀಚರ್ ಫೀಸು ಒಪ್ಪಿಕೊಳ್ಳಿ ಹುಡುಗ ಕಟ್ಟು ಅಮ್ಮ ಎಷ್ಟಲ್ಲಿ ಹೇಳಿದ್ರು ಅರ್ಥ ಆಗಲ್ಲ. ಬೆಳಗಿನೂ ಮಾತ್ರೆ ತಗೊಂಡಿಲ್ಲ, ಮಧ್ಯಾಹ್ನನೂ ತಗೊಂಡಿಲ್ಲ. ನಾ ರಾತ್ರಿನೂ ಮಾತ್ರೆ ತಗೊಳಲ್ಲ. ಅಷ್ಟೊಂದು ಮಾತ್ರೆ ಯಾಕೆ ತಗೋಬೇಕು? ನಾನೇನು ಬದುಕ್ಸಕ್ಕ ಇಲ್ಲ ಮೆಡಿಕಲ್ ಸ್ಟೋರ್ ಉದ್ಧಾರ ಮಾಡಕ್ಕ? ಇದು ಒಂದು ಕ್ಯಾಟಗರಿಗೆ ಹಾಕುವಂಥ ಫಿಲ್ಮ್ ಅಲ್ಲ. ಅಂದರೆ ಇದರಲ್ಲಿ ಎಲ್ಲ ಅಂಶಗಳು ಇದ್ದಾವೆ. ನನ್ನ ಚಿತ್ರ ಅಂತ ಹೇಳ್ತಾ ಇಲ್ಲ, ಥ್ರಿಲ್ಲರ್ ಅಂತಲೂ ಹೇಳೋದಕ್ಕಾಗಲ್ಲ, ಒಂದು ಲವ್ ಸ್ಟೋರಿ ರಾಮ್ ಕಾಮ್ ಅಂತಲೂ ಹೇಳೋಕ್ಕಾಗಲ್ಲ. ಐ ಥಿಂಕ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಇದು. ನೀವು ಫ್ಯಾಮಿಲಿ ಜೊತೆಗೆ ಬಂದು ಎಲ್ಲ ಏಜ್ ಗ್ರೂಪ್ಸ್ಗೂ ಅಪೀಲ್ ಆಗುವಂಥ ಒಂದು ಕಥೆ. ಸೊ ಹಾಗೆ ನೋಡಿದ್ರೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ನೋಡು ಪರ್ಮಿ ಸರ್, ಪರ್ಮಿ PURMY, ಯು ಸೆ PUMMY, ದಟ್ ಇಸ್ ಡಾಗ್. ನಾನೇ ಫಿಲ್ಮ್ನ ನೋಡಿದ್ದೀನಿ ಆ್ಯಂಡ್ ಈ ಫಿಲ್ಮಲ್ಲಿ ತುಂಬಾ ಎಲಿಮೆಂಟ್ಸ್ ಇದೆ ವಿಚ್ ವಿಲ್ ವರ್ಕ್ ಔಟ್ ಫಾರ್ ದಿ ಆಡಿಯನ್ಸಸ್. ಅಂದರೆ ಆ ಹ್ಯೂಮರ್ ಇದೆ, ಫೋರ್ಸ್ ಹ್ಯೂಮರ್ ಅಲ್ಲ. ಈ ಕೆಲವು ಸೀರಿಯಸ್ ಸೀಕ್ವೆನ್ಸಸಲ್ಲೂ ಒಂದು ಟಚ್ ಆಫ್ ಹ್ಯೂಮರ್ ಇದೆ. ಸೊ ನೋಡಿ, ನಮ್ಮ ಫುಲ್ ಟೀಮ್ಗೋಸ್ಕರ ಬಂದು ನೋಡಿ ಆ್ಯಂಡ್ ಯು ವಿಲ್ ಗೋ ಬ್ಯಾಕ್ ಹ್ಯಾಪಿ ಅಂತ. ಅಲೆಮಾರಿ ನನ್ನ ಮನಕ್ಕೆ ಅಲೆದಾಟ ಮರೆತು ಹೋಗಿದೆ, ನಿನ್ನ ಕಣ್ಣ ಮೇಲೆ ಆಕಾಶದ ಮಿಂಚು ಬಂದು ಜೇಬಲ್ಲಿ ಕುಳಿತಂತಾಗಿದೆ, ನೀನು ಬಂದ ಮೇಲೆ. ಆಪರೇಷನ್ ಅಲಮೇಲಮ್ಮ ಎಲ್ಲ ಆಂಗಲ್ ಇಂದಲೂ ಫ್ರೆಶ್ ಆಗಿ ಕಾಣ್ತಾ ಇದೆ, ಎಂಟರ್ಟೈನಿಂಗ್ ಆಗಿ ಕಾಣ್ತಾ ಇದೆ, ಕ್ಲಾಸ್ ಮಾಸ್ ಏನದೆ ಎಲ್ಲಾ ವರ್ಗದವರನ್ನು ಸೆಳೆಯೋ ತರ ಕಾಣ್ತಾ ಇದೆ. ಅಂದಹಾಗೆ ಅಲಮೇಲಮ್ಮನ ಆಪರೇಷನ್ ಏನು ಅನ್ನೋದು ಈ ವಾರದ ಅಂತ್ಯಕ್ಕೆ ಗೊತ್ತಾಗಲಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.